ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಭಕ್ತಿ ಭಂಡಾರ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಮನೆ ಹತ್ರ ಪೂಜೆ ಮಾಡುತ್ತಿದ್ದ ತುಳಸಿ ಗಿಡ ಏನಾದರೂ ಒಣಗಿ ಹೋದರೆ ಅದನ್ನು ಏನು ಮಾಡಬೇಕು, ಯಾರು ತೆಗಿಬೇಕು, ಹೆಣ್ಮಕ್ಳು ತೆಗಿಬೇಕಾ ಗಂಡು ಮಕ್ಳು ತೆಗಿಬೇಕಾ, ಯಾವ ಟೈಮಲ್ಲಿ ತೆಗಿಬೇಕು, ತೆಗೆದಾದ್ಮೇಲೆ ಏನು ಮಾಡಬೇಕು ಅಂತೆಲ್ಲ ಇವತ್ತು ವಿಷಯನ ತಿಳ್ಕೊಳ್ಳೋಣ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿ ಗಿಡಕ್ಕೆ ಒಂದು ಪೂಜನೀಯ ಸ್ಥಾನ ಕೊಟ್ಟಿದ್ದೇವೆ. ತುಳಸಿ ಗಿಡಕ್ಕೆ ನಾವು ದೈವಿ ಗಿಡ ಅಂತ ಕೂಡ ಹೇಳ್ತೀವಿ. ಅಂಥ ತುಳಸಿ ಗಿಡ ಬಾಡಿದರೆ, ಒಣಗಿ ಹೋದರೆ ಅದನ್ನು ಯಾರು ತೆಗೆಯಬೇಕು, ಯಾರು ತೆಗೆಯಬಾರದು, ಯಾವ ಸಮಯದಲ್ಲಿ ತೆಗೆಯಬೇಕು, ಅಂದರೆ ಯಾವ ದಿನ ತೆಗೆಯಬೇಕು, ಒಣಗಿದ ತುಳಸಿ ಗಿಡವನ್ನು ತೆಗೆದ ಮೇಲೆ ಆ ಗಿಡವನ್ನು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಎಷ್ಟೋ ವ್ರತಗಳನ್ನು ಪೂಜೆಗಳನ್ನು ಮಾಡ್ತೀವಿ, ಎಷ್ಟೇ ಮಾಡಿದರೂ ತುಳಸಿ ಗಿಡವನ್ನು ಪೂಜಿಸಿಲ್ಲ, ತುಳಸಿ ಗಿಡಕ್ಕೆ ಪೂಜೆ ಮಾಡಿಲ್ಲ ಅಂತ ಅಂದರೆ ಆ ವ್ರತಗಳ ಪೂಜೆ ಮಾಡಿದ ಫಲ ನಮಗೆ ಸಿಗೋದಿಲ್ಲ. ಹಾಗೆ ಯಾವ ಮನೆಯಲ್ಲಿ ತುಳಸಿ ಗಿಡ ಇಲ್ಲವೋ ಆ ಮನೆಯಲ್ಲಿ ದೇವತೆಗಳ ವಾಸ ಇರೋದಿಲ್ಲ ಅನ್ನುವ ನಂಬಿಕೆ ಕೂಡ ನಮಗಿದೆ. ನಾವು ವಿಷ್ಣು ಪೂಜೆಯನ್ನು ಎಷ್ಟೋ ಆಡಂಬರದಿಂದ, ಎಷ್ಟೋ ತರಹದ ಹೂಗಳನ್ನು, ಪತ್ರೆಗಳನ್ನು ಹಾಕಿ ಪೂಜೆಯನ್ನು ಮಾಡ್ತೀವಿ. ಆದರೆ ಒಂದು ತುಳಸಿ ದಳ ಇಟ್ಟು ಪೂಜೆ ಮಾಡಿಲ್ಲ ಅಂತ ಅಂದರೆ ಮಾಡಿದ ಪೂಜೆ ವ್ಯರ್ಥವಾಗುತ್ತದೆ. ಈ ಗಿಡದಲ್ಲಿ ಎಲ್ಲ ದೇವತೆಗಳು ವಾಸವಿರ್ತಾರೆ ಅಂತ ಹೇಳ್ತಾರೆ. ಅಂದರೆ ಪುರಾಣಗಳಲ್ಲಿ ಹೇಳಲಾಗಿದೆ, ಶಾಸ್ತ್ರಗಳಲ್ಲಿ ಕೂಡ ಹೇಳಲಾಗಿದೆ. ತುಳಸಿ ಗಿಡಕ್ಕೆ ಪ್ರತಿನಿತ್ಯ ಭಕ್ತಿಯಿಂದ ಪ್ರತಿನಿತ್ಯ ಪೂಜೆಯನ್ನು ಮಾಡಿ ಭಕ್ತಿಯಿಂದ ನೀರನ್ನು ಸಮರ್ಪಣೆ ಮಾಡಿದರೆ ಮನೆಯಲ್ಲಿ ಸದಾಕಾಲ ಸಕಾರಾತ್ಮಕವಾಗಿ ಇರುತ್ತೆ. ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ. ಹಾಗೆಯೇ ಮನೆ ಕೂಡ ಶುದ್ಧಿಯಾಗುತ್ತೆ. ಹಾಗೆ ಎಲ್ಲರೂ ಮನೆಯಲ್ಲೂ ಒಂದಲ್ಲ ಒಂದು ಸಲ ಆದರೂ ಪೂರ್ತಿಯಾಗಿ ತುಳಸಿ ಗಿಡ ಒಣಗೋಗುತ್ತೆ. ಹಾಗೆ ಒಣಗಿದ ತುಳಸಿ ಗಿಡವನ್ನು ತುಂಬ ದಿನಗಳ ಕಾಲ ಬಿಡಬಾರ್ದು. ಹಾಗೆ ಒಣಗಿದ ತುಳಸಿ ಗಿಡಕ್ಕೆ ಪೂಜೆಯನ್ನು ಸಹ ಮಾಡಬಾರ್ದು. ಹಾಗೇನಾದರೂ ಪೂರ್ತಿಯಾಗಿ ಬಾಡಿ ಹೋದರೆ, ಒಣಗಿ ಹೋದರೆ ತಕ್ಷಣ ಆ ಗಿಡವನ್ನು ತೆಗೆದು ಬೇರೆ ಗಿಡವನ್ನು ನೆಡಬೇಕು. ಹಾಗಾದರೆ ಒಣಗಿದ ತುಳಸಿ ಗಿಡವನ್ನು ಯಾವಾಗ ತೆಗೆಯಬೇಕು ಅಂತ ಅಂದರೆ, ಸಂಜೆ ಸಮಯ ಮತ್ತು ಮಠ ಮಧ್ಯಾಹ್ನ ಸಮಯದಲ್ಲಿ ತುಳಸಿ ಗಿಡವನ್ನು ತೆಗೆಯಬಾರದು. ಹಾಗೆಯೇ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ಹಬ್ಬದ ದಿನಗಳಲ್ಲಿ ಕೂಡ ತುಳಸಿ ಗಿಡವನ್ನು ಕೀಳಬಾರದು. ಒಣಗಿದ ಗಿಡವನ್ನಲ್ಲದೆ ಚೆನ್ನಾಗಿರುವ ಗಿಡವನ್ನು ಕೂಡ ಇಂತಹ ದಿನಗಳಲ್ಲಿ ಕೀಳಬಾರದು. ಇಂತಹ ದಿನಗಳನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲಿ ತುಳಸಿ ಗಿಡವನ್ನು ಕೀಳಬಹುದು ಅಥವಾ ತೆಗೆಯಬಹುದು. ಇನ್ನು ತುಳಸಿ ಗಿಡವನ್ನು ಗಂಡಸರು ಮಾತ್ರ ತೆಗೆಯಬೇಕು. ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ಒಣಗಿದ ತುಳಸಿ ಗಿಡವನ್ನು ತೆಗೆಯಬಾರದು. ಆದರೆ ತುಳಸಿ ಗಿಡವನ್ನು ನೆಡುವುದು ಹೆಣ್ಣು ಮಕ್ಕಳು ಮಾತ್ರ ನೆಡಬೇಕು. ತುಳಸಿ ಗಿಡವನ್ನು ಹೆಣ್ಣು ಮಕ್ಕಳು ನೆಟ್ಟರೆ ತುಂಬ ಒಳ್ಳೆಯದು. ಅದಕ್ಕಾಗಿ ತುಳಸಿಯ ಕಟ್ಟೆಯನ್ನು ಕ್ಲೀನ್ ಮಾಡಿ ಹೆಣ್ಣು ಮಕ್ಕಳ ಕೈಯಲ್ಲಿ ಅರಿಶಿನ, ಕುಂಕುಮ, ಹೂ ಇಡಿಸಿ ಪೂಜೆ ಮಾಡಿ ಆ ಸಕಲ ಸೌಭಾಗ್ಯಗಳು ದೊರೆಯುತ್ತವೆ. ಹಾಗಾಗಿ ಹೆಣ್ಣು ಮಕ್ಕಳು ತುಳಸಿ ಗಿಡವನ್ನು ನೆಡಬೇಕು. ಹಾಗೆ ತಂಪಾದ ಸಮಯದಲ್ಲಿ ಅಂದರೆ ಸಂಜೆ ಗೋಧೂಳಿ ಸಮಯ ಅಥವಾ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ತುಳಸಿ ಗಿಡ ನೆಟ್ಟರೆ ತುಂಬ ಶುಭ. ಇದಲ್ಲದೆ ಇನ್ನೂ ಯಾವುದಾದರೂ ಶುಭ ಮುಹೂರ್ತ, ಶುಭ ಸಮಯಗಳಲ್ಲಿ ಕೂಡ ನೆಡುವುದು ಒಳ್ಳೆಯದು. ಮಂಗಳವಾರ ಮತ್ತು ಶುಕ್ರವಾರ ತುಳಸಿ ನೆಟ್ಟರೆ ತುಂಬ ಶುಭಕರ. ಹಾಗೆ ತುಳಸಿ ಗಿಡವನ್ನು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಇಡಬೇಕು. ಯಾವುದೇ ಕಾರಣಕ್ಕೂ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ತುಳಸಿಯನ್ನು ಇಡಬೇಡಿ. ನಾವು ಮನೆಯಿಂದ ಹೊರಗಡೆ ಹೋಗುವಾಗ ನಮ್ಮ ಬಲಭಾಗಕ್ಕೆ ತುಳಸಿ ಗಿಡ ಇರಬೇಕು. ಆ ಥರ ತುಳಸಿ ಗಿಡವನ್ನು ನೆಡಬೇಕು. ಪ್ರತಿದಿನ ತುಳಸಿ ಗಿಡದ ಮುಂದೆ ನೀರು ಹಾಕಿ, ರಂಗೋಲಿ ಹಾಕಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಒಣಗಿದ ತುಳಸಿ ಗಿಡವನ್ನು ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದಾದರೆ, ಒಣಗಿದ ತುಳಸಿ ಗಿಡವನ್ನು ತೆಗೆದು ನಂತರ ಅದನ್ನು ತುಂಡುಗಳ ಅಂದರೆ ಸಣ್ಣ ಸಣ್ಣ ಪೀಸಾಗಿ ಇಟ್ಕೊಳ್ಳಿ. ಮನೆಯಲ್ಲಿ ದೀಪ ಹಚ್ಚೋದಕ್ಕೆ ಯೂಸ್ ಮಾಡಿ. ಅಂದರೆ ಸಾಮಾನ್ಯವಾಗಿ ದೇವರ ದೀಪ ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಒಣಗಿದ ತುಳಸಿ ಗಿಡವನ್ನು ಶೇಖರಣೆ ಮಾಡಿಟ್ಕೊಂಡು ಅದನ್ನು ಸಣ್ಣ ಸಣ್ಣ ಕಡ್ಡಿಗಳನ್ನಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ದೀಪನ ಹಚ್ಚೋದು ತುಂಬಾ ಒಳ್ಳೆಯದು. ಮತ್ತು ಮೇಣದ ಬತ್ತಿಯಿಂದ ಹಚ್ಚಬಾರ್ದು ಅಂತಲೂ ಹೇಳ್ತಾರೆ ದೇವರ ಮನೆಯಲ್ಲಿ ದೀಪನ. ಹಾಗಾಗಿ ತುಳಸಿ ಕಡ್ಡಿಯನ್ನು ಮನೆಯಲ್ಲಿ ದೀಪ ಹಚ್ಚೋದಕ್ಕೆ ಉಪಯೋಗಿಸ್ಬೋದು. ಈ ತುಳಸಿ ಕಾಷ್ಟ ಅಂದರೆ ತುಳಸಿ ಕಡ್ಡಿಯಿಂದ ದೀಪ ಹಚ್ಚಿದರೆ ವಿಷ್ಣುವಿಗೆ ತುಂಬ ಇಷ್ಟವಾಗುತ್ತಂತೆ. ಹಾಗೆಯೇ ತುಳಸಿ ಕಡ್ಡಿಗಳಿಂದ ಜಪಮಾಲೆ ಕೂಡ ಮಾಡಿಕೊಂಡು ಇಟ್ಕೊಳ್ಬಹುದು. ದೇವರ ವಿಗ್ರಹಗಳನ್ನು ಸ್ವಚ್ಛ ಮಾಡೋದಕ್ಕೂ ಕೂಡ ಈ ಕಡ್ಡಿಯನ್ನು ಬಳಸಬಹುದು. ಇನ್ನು ಒಣಗಿದ ಈ ತುಳಸಿ ಎಲೆಯನ್ನು ಏನು ಮಾಡಬೇಕು ಅಂದರೆ ಒಣಗಿಸಿ ಇಟ್ಟು ಧೂಪಕ್ಕೆ ಕೂಡ ಹಾಕ್ಬೋದು. ನಾವು ಪೂಜೆ ಮಾಡುವಾಗ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಇಂಥ ದಿನಗಳಲ್ಲಿ ಮನೆಯಲ್ಲೆಲ್ಲ ಧೂಪ ಹಾಕ್ತೀವಲ್ವ, ಅದಕ್ಕೆ ಕೂಡ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಒಣಗಿದ ತುಳಸಿ ಗಿಡವನ್ನು ಎಲ್ಲಂದರಲ್ಲಿ ಹಾಕಬಾರ್ದು. ನಾವು ಪೂಜೆ ಮಾಡಿರುವ ತುಳಸಿ ಗಿಡ ಆಗಿರೋದ್ರಿಂದ ಅದನ್ನು ತುಳಿಯೋ ಜಾಗದಲ್ಲಿ, ಕಸದ ತೊಟ್ಟಿಯಲ್ಲಿ, ಕೊಳಕು ಗಲೀಜು ನಡೆಯೋ ದಾರಿಯಲ್ಲಿ ಈ ಥರ ಎಲ್ಲ ಹಾಕಬಾರ್ದು. ಯಾವುದಾದ್ರೂ ಒಂದು ಒಳ್ಳೆ ಜಾಗದಲ್ಲಿ ಅಂದರೆ ಯಾರು ತುಳಿದೇ ಇರುವ ಕಡೆ ಯಾವುದಾದ್ರೂ ಒಂದು ಗಿಡದ ಬುಡದಲ್ಲಿ ತೆಗೆದುಕೊಂಡು ಹಾಕಬೇಕು. ನೀವು ಅದನ್ನು ಬಳಸಿಲ್ಲ ಅನ್ನೋದಾದರೆ ಹರಿಯುವ ನೀರಲ್ಲಿ ತಗೊಂಡೋಗಿ ಹಾಕಿ. ಈ ಥರ ಮಾಡೋದ್ರಿಂದ ಯಾವುದೇ ಥರದ ದೋಷಗಳು ಬರಲ್ಲ.
ಫ್ರೆಂಡ್ಸ್ ಗೊತ್ತಾಯ್ತಲ್ವಾ ಒಣಗಿ ಹೋದ ತುಳಸಿ ಗಿಡವನ್ನು ಏನು ಮಾಡಬೇಕು ಅಂತ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.